ಹೋಪನೋಪನೋ ಮೆಡಿಟೇಷನ್ ಚಮತ್ಕಾರಗಳನ್ನು ಮಾಡುತ್ತಂತೆ. ಯಾವುದೇ ಸಮಸ್ಯೆಗಳಿಗೆ ಚಿಟಿಕೆ ಹೊಡೆಯುವುದರಲ್ಲಿ ಪರಿಹಾರ ಸಿಗುತ್ತಂತೆ. ಸ್ವಲ್ಪ ಹೊತ್ತು ಮಾಡಿದರೆ ಸಾಕು, ಎಂತೆಂಥ ಸಮಸ್ಯೆಗಳಿಂದ ಹೊರಬರಬಹುದು. ಎಂತಹ ಕಠಿಣ ಸಮಸ್ಯೆಗಳಿದ್ದರೂ ಅದರಿಂದ ಹೊರಗೆ ಬರಬಹುದು. ತುಂಬ ಪಾಪ್ಯುಲರ್ ಅಂತೆ, ವರ್ಲ್ಡ್ ಎಲ್ಲ ಉಪಯೋಗಿಸ್ತಾರಂತೆ. ಹೌದು, ಈಗ ಅದರ ಬಗ್ಗೆ ತಿಳಿಯೋಣ. ಯಾವಾಗ, ಹೇಗೆ, ಎಲ್ಲಿ ಮಾಡಬೇಕು, ಇದು ಎಲ್ಲಿಂದ ಬಂತು ಅನ್ನೋದರ ಬಗ್ಗೆ ತಿಳಿಯೋಣ. ನಮಸ್ತೆ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಡಿವೈನ್ ಲೈಟ್ ಸ್ಪಿರಿಚುವಲ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ, ಪ್ರೀತಿಯ ಸ್ವಾಗತ. ನಾನು ಗಂಗಾ ವಿ.ಕೆ, ಹೋಪನೋಪನೋ ಹೀಲರ್, ಲಾ ಆಫ್ ಅಟ್ರಾಕ್ಷನ್ ಕೋಚ್, ಕ್ರಿಸ್ಟಲ್ಸ್ ಹೀಲಿಂಗ್, ಚಕ್ರಾಸ್ ಹೀಲರ್. ಹವಾಯಿನ್ ಎಂಬ ದೇಶ, ಇದು ಅಮೆರಿಕಾ ದೇಶದ ಹತ್ತಿರ ಇದೆ. ಇಲ್ಲಿ ಒಬ್ಬ ಡಾಕ್ಟರು ಮಾನಸಿಕ ರೋಗಿಗಳಿಗೆ, ಅಂದರೆ ಮಾನಸಿಕವಾಗಿ ಅಸ್ವಸ್ಥರಾದಂತಹ ವ್ಯಕ್ತಿಗಳಿಗೆ ಚಿಕಿತ್ಸೆ ಮಾಡ್ತಾ ಇದ್ದರು. ಅವರು ಹೀಗೆ ಚಿಕಿತ್ಸೆ ಮಾಡ್ತಾ ಇರಬೇಕಾದ್ರೆ ಅವ್ರಿಗೆ ಒಂದು ಮನಸ್ಸಿನಲ್ಲಿ ಒಂದು ಯೋಚನೆ ಬರುತ್ತೆ ಫ್ರೆಂಡ್ಸ್. ಅದೇನಪ್ಪ ಅಂದರೆ, ಈ ರೋಗಿಗಳಿಗೆ ನಾನೇ ಚಿಕಿತ್ಸೆ ಕೊಡ್ತಾ ಇದ್ದೇನೆ, ಅಂದರೆ ಈ ರೋಗಿಗಳಿಗೆ ನಾನೇ ಕರ್ತೃ, ನಾನೇ ಈ ರೋಗಿಗಳನ್ನು ಅಟ್ರ್ಯಾಕ್ಟ್ ಮಾಡಿದ್ದೇನೆ. ನಮ್ಮ ಸರ್ಕಲ್ನಿನವರೇ ಈ ತರಹದ ಜನರನ್ನು ಅಟ್ರ್ಯಾಕ್ಟ್ ಮಾಡಿರುತ್ತೇವೆ, ನಾನೇ ಇದರ ಕರ್ತೃ ಅಂದ ಮೇಲೆ ನನ್ನ ಮೇಲೆ ನಾನು ಯಾಕೆ ವರ್ಕ್ ಮಾಡಿಕೊಂಡು ಇವ್ರನ್ನೆಲ್ಲ, ಅಂದರೆ ನನ್ನ ಮೇಲೆ ನಾನು ಯಾಕೆ ಹೀಲ್ ಮಾಡಿಕೊಂಡು ಇವರೆಲ್ಲ ಗುಣಪಡಿಸ್ಬೋದು ಅಂತೇಳಿ ಅವ್ರ ಮನಸ್ಸಿನಲ್ಲಿ ಬರುತ್ತೆ ಫ್ರೆಂಡ್ಸ್. ಅವ್ರು ಹಾಗಂದ್ಕೊಂಡು ಅವ್ರೇನು ಮಾಡ್ತಾರೆ, ಈ ಹವಾಯಿನ್ ಪ್ರಾರ್ಥನೆ, ಇದು ಒಂದು ಪ್ರಾರ್ಥನೆ, ಇದನ್ನು ತಮ್ಮ ಮೇಲೆ ಅವರು ಹೇಳೋದಕ್ಕೆ ಶುರು ಮಾಡ್ಕೊಳ್ತಾರೆ. ಈ ಪ್ರಾರ್ಥನೆ ತುಂಬ ಆಧ್ಯಾತ್ಮಿಕವಾಗಿ, ಸೈಂಟಿಫಿಕ್ ಆಗಿ, ತುಂಬ ಅರ್ಥಗರ್ಭಿತವಾಗಿ ಒಂದು ಪ್ರಾರ್ಥನೆಯಾಗಿದೆ. ಈ ಪ್ರಾರ್ಥನೆ ಹೇಳೋದಕ್ಕೆ ಶುರು ಮಾಡಿದರು ಅಂದರೆ ತಮ್ಮದೇ ಜವಾಬ್ದಾರಿ ಅನ್ನೋ ರೀತಿಯಲ್ಲಿ ಶುರು ಮಾಡ್ತಾರೆ. ಹಾಗೆ ಮಾಡ್ತಾ 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 ಅದ್ಭುತವಾಗಿ, ಚಮತ್ಕಾರವಾಗಿ ಈ ಮಾನಸಿಕರಾದ ಅಸ್ವಸ್ಥರಾದ ರೋಗಿಗಳು ಗುಣಮುಖರಾಗ್ತಾ ಹೋಗ್ತಾರೆ. ಇದನ್ನು ಮಾಡಿದಂಥ, ಈ ಪ್ರಯೋಗ ಮಾಡಿದಂಥ ಡಾಕ್ಟರ್ ಶುಲಿನ್ ಅಂತ ಅವರ ಹೆಸರು. ಡಾಕ್ಟರ್ ಶುಲಿನ್ ಅವರು ತಮ್ಮ ಜೊತೆ ಕೆಲಸ ಮಾಡೋ ಡಾಕ್ಟರ್ ಜೋ ಅನ್ನೋರಿಗೆ ತಮ್ಮ ಅನುಭವಗಳನ್ನೆಲ್ಲ ಹೇಳ್ತಾರೆ. ಆಗ ಇಬ್ಬರೂ ಸೇರಿ ಒಂದು ಪುಸ್ತಕ ಬರೆಯುತ್ತಾರೆ. ಅದರ ಹೆಸರು ಜೀರೋ ಲಿಮಿಟ್ಸ್ ಅಂತ. ಆ ಪುಸ್ತಕದಲ್ಲಿ ಇವರು ಈ ಮಾನಸಿಕವಾಗಿ ಅಸ್ವಸ್ಥರಾದ ವ್ಯಕ್ತಿಗಳಿಗೆ ಯಾವ ತರಹ ತಮ್ಮ ಮೇಲೇ ಈ ಇದನ್ನು ವರ್ಕ್ ಮಾಡಿಕೊಂಡು ಯಾವ ಥರ ಅವ್ರು ಗುಣಪಡಿಸಿದ್ರು ಅನ್ನೋದ್ರ ಬಗ್ಗೆ ತುಂಬ ವಿವರವಾಗಿ ಎಲ್ಲ ಬರೆದಿದ್ದಾರೆ ಫ್ರೆಂಡ್ಸ್ ಅವರು. ಆಮೇಲೆ ಈ ಪ್ರಪಂಚದಲ್ಲಿ ಅವರ ಮೇಲೆ ಅವರು ವರ್ಕ್ ಮಾಡಿಕೊಂಡು ಗುಣಮುಖರಾದ್ರಲ್ಲ ಅಂತಂದೇಳಿ ಈ ಪ್ರಪಂಚದಾದ್ಯಂತ ಅವರು ಪ್ರಸಿದ್ಧಿನೂ ಹೊಂದ್ತಾರೆ. ಅವರು ಇದರಲ್ಲಿ ಇರೋದೇ 4 ವಾಕ್ಯಗಳು ಫ್ರೆಂಡ್ಸ್. ಅವು ಐ ಆಮ್ ಸಾರಿ, ಪ್ಲೀಸ್ ಫರ್ಗಿವ್ ಮೀ, ಥ್ಯಾಂಕ್ ಯು, ಐ ಲವ್ ಯು. ಇದನ್ನು ಕನ್ನಡದಲ್ಲಿನೂ ಹೇಳ್ಬೋದು ಫ್ರೆಂಡ್ಸ್. ನನ್ನನ್ನು ಕ್ಷಮಿಸಿ, ದಯವಿಟ್ಟು ಕ್ಷಮಿಸು, ಧನ್ಯವಾದಗಳು, ನಾನು ನಿನ್ನನ್ನು ಪ್ರೀತಿಸುತ್ತೇನೆ. ಇದಕ್ಕೆ ಹೋಪನೋಪನೋ ಮಂತ್ರ ಅಂತಾನೂ ಹೇಳ್ತಾರೆ. ಈ 4 ವಾಕ್ಯಗಳಲ್ಲಿ ತುಂಬ ಒಳ ಅರ್ಥವಿದೆ. ಅದನ್ನು ತಿಳಿದುಕೊಂಡಾಗ ನಮಗೆ ನಿಜವಾಗಿಯೂ ಮ್ಯಾಜಿಕ್ ಮಂತ್ರ ಅನಿಸುತ್ತೆ. ಇದು ನಾವು ಒಂದೊಂದಾಗಿ ಈ ವಾಕ್ಯಗಳ ಬಗ್ಗೆ ತಿಳಿಯುತ್ತಾ ಹೋಗೋಣ ಫ್ರೆಂಡ್ಸ್. ಮೊದಲನೆಯದಾಗಿ, ಐ ಆಮ್ ಸಾರಿ, ನನ್ನನ್ನು ಕ್ಷಮಿಸು, ನಿಮ್ಮ ತಪ್ಪುಗಳನ್ನು ಒಪ್ಪಿಕೊಳ್ಳುವುದು ಮತ್ತು ಕ್ಷಮೆಗಾಗಿ ಬೇಡುವುದು. ಈಗ ಒಬ್ಬ ವ್ಯಕ್ತಿ ನಮಗೆ ಹರ್ಟ್ ಮಾಡ್ತಾ ಇದ್ದಾರೆ, ಅವರು ತುಂಬ ಕಿರಿಕಿರಿ ಕೊಡ್ತಾ ಇದ್ದಾರೆ ಅಂದರೆ ನೀವೇ ಫಸ್ಟ್ ಹೋಗಿ ಅವರಿಗೆ ಐ ಆಮ್ ಸಾರಿ ಅಂತಂದೇಳಿ ಕೇಳಿಬಿಡೋದು. ಇದರಿಂದ ನೀವು ಸಂಪೂರ್ಣವಾಗಿ ಜವಾಬ್ದಾರಿ ನೀವೇ ತೆಗೆದುಕೊಂಡು ಬಿಡ್ತೀರಾ. ಈ ಜವಾಬ್ದಾರಿ ನೀವೇ ತೆಗೆದುಕೊಂಡಾಗ ಆ ಸಮಸ್ಯೆಗೆ ಪರಿಹಾರ ಮಾಡಲು ತುಂಬ ಸುಲಭ ಆಗುತ್ತೆ. ಮತ್ತದು ಬೇಗ ಪರಿಹಾರನೂ ನಾವು ಕಂಡುಹಿಡ್ಕೋಬೋದು. ಆಮೇಲೆ ನೆಕ್ಸ್ಟು ಸೆಕೆಂಡ್ ಒನ್, ಪ್ಲೀಸ್ ಫರ್ಗಿವ್ ಮೀ, ದಯವಿಟ್ಟು ನನ್ನನ್ನು ಕ್ಷಮಿಸು, ನಮ್ಮ ತಪ್ಪುಗಳನ್ನು ಒಪ್ಪಿಕೊಳ್ಳುವುದು ಮತ್ತು ಇತರರಿಂದ ಕ್ಷಮೆಗಾಗಿ ಬೇಡುವುದು. ಇಲ್ಲಿ ನಾನೇ ತಪ್ಪುಗಳನ್ನು ಮಾಡಿದ್ದೇನೆ ಕ್ಷಮಿಸು ಅಂತ ಹೇಳಿ ಕೇಳೋದು ಅಲ್ಲ. ಇಲ್ಲಿ ತಪ್ಪು ನಾನೇ ಮಾಡಿರಲಿ, ನೀವೇ ಮಾಡಿರಲಿ, ಯಾರೇ ಮಾಡಿರಲಿ, ಇಲ್ಲಿ ಒಬ್ಬ ವ್ಯಕ್ತಿ ಹೀಲ್ ಮಾಡಿಕೊಳ್ಳೋ ನಿರ್ಧಾರ ಒಬ್ಬರು ತಗೊಂಡ್ರು ಅಂದರೆ ಅವರು ಆ ತಪ್ಪುಗಳನ್ನು ನಾನೇ ಮಾಡಿದ್ದೇನೆ ಅಂದರೆ ನಾನು ಹಿಂದಿನ ಜನ್ಮದಲ್ಲಿ ನಾನೇ ಮಾಡಿರ್ಬೋದು, ಅಥವಾ ಅದನ್ನು ನಾನೇ ಅಟ್ರ್ಯಾಕ್ಟ್ ಮಾಡಿರ್ಬೋದು, ಅದರ ಆಕರ್ಷಣೆ ನಾನೇ ಮಾಡಿರ್ಬೋದು, ಅದಕ್ಕೆ ನನ್ನ ಕ್ಷಮಿಸ್ಬಿಡಪ್ಪ ಅಂತ ಹೇಳೋದು.
ಈ ಥರ ಒಬ್ಬರು ನಿರ್ಧಾರ ತಗೊಂಡ್ಮೇಲೆ ಅಲ್ಲಿ ಇಬ್ಬರು ಹೀಲ್ ಆಗ್ತಾರೆ. ಥ್ಯಾಂಕ್ ಯು, ಧನ್ಯವಾದಗಳು ಅಂದರೆ ಕೃತಜ್ಞತೆಗಳನ್ನು ವ್ಯಕ್ತಪಡಿಸುವುದು. ನಾವು ಥ್ಯಾಂಕ್ ಯು ಅಂತ ಹೇಳಿದಾಗ ನಮ್ಮಲ್ಲಿ ಆಧ್ಯಾತ್ಮಿಕವಾದಂಥ ಒಂದು ಡೋರ್ ಓಪನ್ ಆಗುತ್ತೆ ಫ್ರೆಂಡ್ಸ್. ಅಲ್ಲಿ ನಮ್ಮ ಆಧ್ಯಾತ್ಮಿಕ ಬೆಳವಣಿಗೆನೂ ಆಗುತ್ತೆ. ಥ್ಯಾಂಕ್ ಯು ಅಂತ ಹೇಳಿದಾಗ ಒಂದು ದೈವಿಕ ಶಕ್ತಿ ಆಹ್ವಾನವಾಗುತ್ತೆ. ಅಲ್ಲಿ ನೆಗೆಟಿವ್ ಆಗಿ ಯೋಚಿಸ್ತಾ ಇರ್ತಾರಲ್ರಿ, ಅವರಿಗೆಲ್ಲ ಥ್ಯಾಂಕ್ ಯು ಬಗ್ಗೆ ಹೇಳಿದಾಗ, ಅಂದರೆ ಅವರ ಗ್ರ್ಯಾಟಿಟ್ಯೂಡ್ ಬಗ್ಗೆ, ಅವರ ಗ್ರ್ಯಾಟಿಟ್ಯೂಡ್ ಅದನ್ನು ಪ್ರಾಕ್ಟೀಸ್ ಮಾಡ್ತಾ ಹೇಳ್ತಾ ಹೋದ ಹಾಗೆ ಅವರು ಪಾಸಿಟಿವ್ ಆಗಿ ಬದಲಾಗ್ತಾರೆ. ಥ್ಯಾಂಕ್ ಯು ಅಂದರೆ ಎದುರುಗಡೆ ಇರುವ ವ್ಯಕ್ತಿ ಆ ಸಮಸ್ಯೆಗೆ ಈ ಅರಿವು ಬಂದಿದೆ, ಈ ಅರಿವು ಬಂದಿದ್ದಕ್ಕೆ ಎಲ್ಲದಕ್ಕೂ ಥ್ಯಾಂಕ್ ಯು ಹೇಳೋದು. 4th one, ಐ ಲವ್ ಯು, ನಾನು ನಿನ್ನನ್ನು ಪ್ರೀತಿಸುತ್ತೇನೆ. ಪ್ರೀತಿ ಮತ್ತು ಸಕಾರಾತ್ಮಕ ಭಾವನೆಗಳನ್ನು ವ್ಯಕ್ತಪಡಿಸುವುದು ಅಂದರೆ ಆ ಸಮಸ್ಯೆಗೆ ಬಗ್ಗೆ, ಆ ವ್ಯಕ್ತಿ ಬಗ್ಗೆ ನಮ್ಗೆ ಯಾವ ಥರ ಪ್ರೀತಿ ಇದೆ ಅಂತಂದು ವ್ಯಕ್ತಪಡಿಸೋದು. ಈ ಪ್ರೀತಿ ಬಗ್ಗೆ ಏನು ಹೇಳಬೇಕು ಎಲ್ಲ ನಿಮಗೆ ಗೊತ್ತೇ ಇದೆ ಅಲ್ವಾ ಫ್ರೆಂಡ್ಸ್. ಎಲ್ಲರೂ ಯಾವುದೇ ಸಮಸ್ಯೆ ಆಗಲಿ, ಯಾವುದೇ ವಿಷಯಗಳಲ್ಲಿ ಈ ಪ್ರೀತಿಯಲ್ಲೇ ಕೊನೆಗಾಣಬೇಕು. ಇಲ್ಲ ಅಂದರೆ ಆ ಸಮಸ್ಯೆಗೆ ಮುಕ್ತಿನೇ ಇಲ್ಲ. ನನಗೆ ಜಗಳ, ಅಸಮಾಧಾನ, ಸಿಟ್ಟು, ದ್ವೇಷ, ನೀನು ಗೆಲ್ಲೋದು ನಾನು ಗೆಲ್ಲೋದು ಇದು ಯಾವುದೂ ಬೇಡ. ನನಗೆ ನಾನೇ ಹೀಲ್ ಆಗಬೇಕು ಅಂದರೆ ಈ ಪ್ರೀತಿ ಅವಶ್ಯವಾಗಿ ಬೇಕು ಫ್ರೆಂಡ್ಸ್. ಇದೇ ಹೋಪೋನೋಪೋನೋ ಪ್ರೇಯರ್. ಇದನ್ನೇ ಡಾಕ್ಟರ್ ಶುಲಿನ್ ಅವರು ಪ್ರಾಕ್ಟೀಸ್ ಮಾಡಿದರು. ಈಗ ಹೇಗೆ ಮಾಡಬೇಕು, ಯಾವುದಕ್ಕೆ ಮಾಡಬೇಕು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಯಾವುದಕ್ಕೆ ಬೇಕಾದರೂ ಮಾಡ್ಬೋದು. ನಿಮಗೆ ಯಾವುದೇ ಕೆಲಸದಲ್ಲಿ ಅಡೆತಡೆ ಆಗ್ತಾ ಇದೆ, ಅನಾರೋಗ್ಯದಲ್ಲಿ ಮತ್ತು ಸಂಬಂಧಗಳು ಸರಿ ಇಲ್ಲ ಅಂದರೆ, ನಿಮಗೆ ಕೆಲಸ ಸಿಗ್ತಾ ಇಲ್ಲ ಅಂದರೆ, ನಿಮಗೇನೋ ಪ್ರಾಬ್ಲಮ್ ಅಂತ ಬಂದಿದೆ, ಆ ಪ್ರಾಬ್ಲಮ್ಗೆ ಒಂದು ಎನರ್ಜಿ ಇದೆ ಅಂತ ನೋಡಿಕೊಂಡು ಹೇಳೋದು. ಈಗ ಒಬ್ಬ ವ್ಯಕ್ತಿಯಿಂದನೇ ನಮಗೆ ಪ್ರಾಬ್ಲಮ್ ಆಗಿದೆ ಅಂದರೆ ಆ ವ್ಯಕ್ತಿಗೆ ಹೇಳೋದು ಯಾವುದೇ ಸಂದರ್ಭನೋ ಆ ವ್ಯಕ್ತಿಗೂ ವಿಚಾರನೋ ಯಾವುದಕ್ಕೋ ಬೇಕಾದರೂ ಹೇಳ್ಬೋದು. ಅಂದರೆ ಆ ವ್ಯಕ್ತಿಗಾದರೂ ಹೇಳ್ಬೋದು, ಇಲ್ಲ ಏನು ನಿಮಗೆ ಬಂದಂಥ ಪ್ರಾಬ್ಲಮ್ ಸಮಸ್ಯೆನಾದರೂ ಅದ್ರ ಮೇಲಾದರೂ ಹೇಳ್ಬೋದು. ಅದನ್ನ ನಿಮ್ಮ ಮನಸ್ಸಿನಲ್ಲಿ ಇಟ್ಟುಕೊಂಡು ಅದಕ್ಕೆ ಹೋಪನೋಪ ಹೇಳ್ತಾ ಹೋಗಬೇಕು. ಐ ಆಮ್ ಸಾರಿ, ಗೊತ್ತಿಲ್ಲದೋ ತಪ್ಪು ಮಾಡಿದ್ದೇನೆ, ಪ್ಲೀಸ್ ಫರ್ಗಿವ್ ಮೀ. ನನ್ನ ಅಜ್ಞಾನಕ್ಕೆ ನಿನ್ನ ಆಕರ್ಷಣೆ ಮಾಡಿದ್ದಕ್ಕೆ ಅಥವಾ ನಿನ್ನ ಜೊತೆ ಜಗಳ ಮಾಡಿದ್ದಕ್ಕೆ ಪ್ಲೀಸ್ ಫರ್ಗಿವ್ ಮೀ. ಥ್ಯಾಂಕ್ ಯು, ಎಂಥ ವೈವಿಧ್ಯಮವಾದ ಪಾಠಗಳನ್ನು ನಿನ್ನಿಂದ ನಾನು ಕಲಿತಿದ್ದೇನೆ ಅಂತ ಹೇಳೋದು. ಐ ಲವ್ ಯು. ಈ ಸಮಸ್ಯೆ, ಈ ವ್ಯಕ್ತಿ ಯಾವುದೇ ಸಂದರ್ಭ ಇಟ್ಕೊಂಡು ಚಾಂಟ್ ಮಾಡ್ತಾ ಹೋಗಬೇಕು. ಅಂದರೆ ಐ ಆಮ್ ಸಾರಿ. ಈಗ ಯಾವುದೇ ಸಮಸ್ಯೆನೇ, ಈಗ ಯಾವುದೇ ಒಂದು ಸಮಸ್ಯೆ ಇತ್ತಂದ್ರೆ, ಈಗ ನಿಮ್ಗೆ ಜಾಬ್ ಸಿಗ್ತಾ ಇಲ್ಲ ಅಂದರೆ ಮೈ ಡಿಯರ್ ಜಾಬ್, ಐ ಆಮ್ ಸಾರಿ, ಪ್ಲೀಸ್ ಫರ್ಗಿವ್ ಮೀ, ಥ್ಯಾಂಕ್ ಯು, ಐ ಲವ್ ಯು ಅಂದರೆ ಫಸ್ಟ್ ನೀವು ಹೇಳ್ತಾ ಹೋಗಬೇಕು. ಈ ಜಾಬಿಗೆ ಸಂಬಂಧಪಟ್ಟ ಜವಾಬ್ದಾರಿ ನಾನೇ 100% ತೆಗೆದುಕೊಳ್ಳುತ್ತೇನೆ ಅಂತಂದು ಹೇಳಿ ಪಾಸಿಟಿವ್ ಮೈಂಡ್ಸೆಟ್ನಲ್ಲಿದ್ದು ಅದನ್ನ ಚಾಂಟ್ ಮಾಡ್ತಾ ಹೋಗಬೇಕು. ಐ ಆಮ್ ಸಾರಿ ಮೈ ಡಿಯರ್ ಜಾಬ್, ಐ ಆಮ್ ಸಾರಿ, ಪ್ಲೀಸ್ ಫರ್ಗಿವ್ ಮೀ, ಥ್ಯಾಂಕ್ ಯು, ಐ ಲವ್ ಯು. ಮೈ ಡಿಯರ್ ಜಾಬ್, ಐ ಆಮ್ ಸಾರಿ, ಪ್ಲೀಸ್ ಫರ್ಗಿವ್ ಮೀ, ಥ್ಯಾಂಕ್ ಯು, ಐ ಲವ್ ಯು. ಮೈ ಡಿಯರ್ ಜಾಬ್, ಐ ಆಮ್ ಸಾರಿ, ಪ್ಲೀಸ್ ಫರ್ಗಿವ್ ಮೀ, ಥ್ಯಾಂಕ್ ಯು, ಐ ಲವ್ ಯು. ಮೈ ಡಿಯರ್ ಜಾಬ್, ಐ ಆಮ್ ಸಾರಿ, ಪ್ಲೀಸ್ ಫರ್ಗಿವ್ ಮೀ, ಥ್ಯಾಂಕ್ ಯು, ಐ ಲವ್ ಯು. ಮೈ ಡಿಯರ್ ಜಾಬ್, ಐ ಆಮ್ ಸಾರಿ, ಪ್ಲೀಸ್ ಫರ್ಗಿವ್ ಮೀ, ಥ್ಯಾಂಕ್ ಯು, ಐ ಲವ್ ಯು. ಈ ಥರ ನೀವು ಚಾಂಟ್ ಮಾಡ್ತಾ ನಿಮಗೆ ಸಮಾಧಾನ ಆಗೋವರೆಗೂ, ಇಲ್ಲ 11 ಸರ್ತಿ, 21 ಸರ್ತಿ, ಇಲ್ಲ 108 ಸರ್ತಿ ಹೇಳ್ಬೋದು. ಇದರಿಂದ ಆ ಸಮಸ್ಯೆಯಿಂದ, ಆ ನಿಮ್ಮ ಪರಿಸ್ಥಿತಿಯಿಂದ ನೀವು ಸುಲಭವಾಗಿ ಬಿಡುಗಡೆ ಹೊಂದಬಹುದು. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ಯೂನಿವರ್ಸ್. ಎಲ್ಲರಿಗೂ ಶುಭವಾಗಲಿ.